ಮುಖ್ಯವಾದ ವಿಷಯ ಮಾತಾಡ್ಬೇಕಂತ ಇಲ್ಲಿ ಕರ್ಕೊಂಡು ಬಂದಿರಲ್ಲ, ಅದು ಏನು ವಿಷಯ ಅಂತ ನಾನು ಕೇಳ್ಬೋದು? ಕಿರಣ್, ನಾನು ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಂತ ಕರ್ಕೊಂಡು ಬಂದೆ. ನಿಜ ಅದೇನಂದ್ರೆ, ನನ್ನ ಹೃದಯ ಮಂದಿರದಲ್ಲಿ ನೀವೇ ಬಾಳ ಬೆಳಗುವ ಬೆಳಕಾಗಿ ನಿಮ್ಮ ಚರಣಗಮನದಲ್ಲಿ ನಾನು ಸತಿಯನ್ನಾಗಿ ಸ್ವೀಕರಿಸಬೇಕು. ಅದೇ ನನ್ನ ಆಸೆ. ಜ್ಯೋತಿಯವರೇ, ಬಡವನಾದ ನನ್ನನ್ನು ಮೆಚ್ಚಿ ನನ್ನ ಕೈ ಹಿಡಿದು ಬಯಸಿದ್ರಿ, ಅದಕ್ಕೆ ನನಗೆ ಹೃದಯಪೂರ್ವಕ ವಂದನೆಗಳು. ಆದರೆ ನಾನು ನಿಮ್ಮ ಮಾತನ್ನು ನಡೆಸಿಕೊಡಲು ಅಸಮರ್ಥ. ನೀವು ನನ್ನ ಮೇಲೆ ಇಟ್ಟಿರುವ ಪ್ರೀತಿ ವಿಶ್ವಾಸವನ್ನು ತ್ಯಜಿಸಿ ನಿಮ್ಮ ಅಂತಸ್ತಿಗೆ ತಕ್ಕಂತಿರುವ ವರನ ಕೈ ಹಿಡಿದು ಬಾಳಿದರೆ ಅದೇ ನನಗೆ ತೃಪ್ತಿ. ನಿಮ್ಮ ಮಾತು ಈಡೇರಿಸಿಕೊಳ್ಳಲಿವೆಂದು ನೀವು ದಯವಿಟ್ಟು ನಂಬಿಕೊಳ್ಬೇಡಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ ಹೋಗಿ. ನೋಡಿ, ಈ ಹೃದಯ ಮಂದಿರದಲ್ಲಿ ನಿಮ್ಮ ಚಿತ್ರವನ್ನು ಅಳಿಸಲು ಎಂದಿಗೂ ಸಾಧ್ಯವಿಲ್ಲ. ಅಕಸ್ಮಾತ್ ಬೇರೆ ಯಾರನ್ನಾದ್ರೂ ನಾನು ಕೈ ಹಿಡಿಬೇಕಾದ್ರೆ ಅದು ನನ್ನ ಪ್ರಾಣ ಹೋದ್ಮೇಲೆ ಅಷ್ಟೇ. ಇದೇ ನನ್ನ ದೃಢ ನಿರ್ಧಾರ. ನಾನು ಬರ್ತೀನಿ. ನಾನು ಬಡವನಾದರೂ ನಾನೇ ನನ್ನ ಭಾಗ್ಯ ದೇವರೆಂದು ತಿಳಿದು ಬರಿದಾದ ನನ್ನ ಬಾಳಹಣತೆಯಲ್ಲಿ ನೀನು ನಿನ್ನ ಪ್ರೇಮದ ತೈಲವನ್ನು ಹಾಕಿ ಆ ಜ್ಯೋತಿಯನ್ನು ಬೆಳಗಿಸಬೇಕೆಂಬ ಆಸೆ ಪಡುತ್ತಿರುವಾಗ ನಾನೇ ನನ್ನ ಕೈಯಾರೆ ಆ ಜ್ಯೋತಿಯನ್ನು ನಂದಿಸಿ ಕತ್ತಲೆಯನ್ನು ಅಮ್ಮತಿಸಿಕೊಳ್ಳಲಾರೆ. ಅದು ಬೆಳಗುತ್ತಿರುವ ಸೂರ್ಯಚಂದ್ರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ. ಇಂದಿನಿಂದ ನಿನ್ನೆ ನನ್ನ ಸಹಭಾಗಿಸದೆ ಎಂದು ಸ್ವೀಕರಿಸುತ್ತೇನೆ. ಆಹಾ ಕಿರಣ್, ನನ್ನ ಜನ್ಮ ಸಾರ್ಥಕವಾಯಿತು. ಇಂದು ನನ್ನನ್ನು ಸ್ವೀಕರಿಸಿದ್ರಲ್ಲ, ನಾನೇ ಭಾಗ್ಯವಂತ. ದೇವಿ, ನಮಗೆ ಬರೀ ಪ್ರೀತಿ ಪ್ರೇಮ ಹೀಗೆ ಚಿರಾಯುವಾಗಿರಲಿ. ಹಾಗೆ ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಸೆಳೆದೆ. ಹೆಸರನ್ನು ಕೂಡಿಸಿ ಬರೆಯೋಗಿ ಇನ್ನೆಲ್ಲ ಕಣೆ ಈ ಪ್ರೀತಿ ಎಂತ ಅಸಮಾನ. ಒಂದಿಷ್ಟು ಹುಸಿ ಮನಸ್ಸು ಒಂದಿಷ್ಟು ಪ್ರೀತಿಸದ ಜೋಳಿಗೆಲಿ ಎಂದು ಇರಬೇಕು. ಕಂಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಸೆಳೆದೆ. ನೀನು ಬಂದ ಮೇಲೆ ತಾನೆ ಎಷ್ಟು ಚಂದ ಈ ಬಾಳು, ನೀನೆ ತಾನೆ ಹೇಳಿಕೊಟ್ಟೆ ಪ್ರೀತಿಸಲು. ಮಡಿದರೆ ನಿನ್ನ ಮಡಿಲ ಮೇಲೆ ಇರುವಂತ ಒಪ್ಪಂದ ಹಿಂದಿಂದ ಒಪ್ಪು ಭಗವಂತ. ಇದ್ದರೂ ನಿನ್ನ ಜೊತೆ ಹೋದರೂ ನಿನ್ನ ಜೊತೆ ನಾನೇ ನೀನು ಕಂಗ
ನಿನ್ನಲ್ಲೇ ನಾನೆಲೆಸಿ ನನ್ನನ್ನೇ ಸಂಭ್ರಮಿಸಿ ನಿನ್ನದೇ ಸಂಪೂರ್ಣ ಈ ಜೀವನ. ಹಾಗಾದ್ರೆ ಬನ್ನಿ. ಹೋಗೋಣವಾ? ಬರ್ರಿ. ಯಾಕೋ ನಾನು ಹೇಳಿದ ಹಾಡನ್ನೇ ನೀನ್ ಯಾಕೋ ಹೇಳ್ತೀನಿ? ಹೆಲೋ ಮೇಡಮ್, ನೀವ್ ಆಡಿದ್ ನಾ ಆಡಿಲ್ಲ ರೀ, ನಾನ್ ಚಿತ್ರಗೀತೆ ಹಾಡ್ಕೊಂಡ್ ಬಂದೀನಿ. ಲೇ ತಲೆ ಹರಡಿ, ನೀನೇನ್ ನನಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡ. ನಿಮ್ಮಂತ ಕೆಟ್ಟ ಹುಡುಗರ ಬುದ್ಧಿ ನನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು. ಹೌದ್ರಿ, ನಾವ್ ಕೆಟ್ಟ ಹುಡುಗ್ರೆ, ಆದ್ರ ನಿಮ್ಮಂತ ಪ್ಯಾಶನ್ ರಾಣಿಯವ್ರ ತರ ಎಲ್ಲ ಬಿಟ್ಕೊಂಡ್ ನಿಂತಿಲ್ರಿ. ಅಲ್ಲ, ನಮ್ಮಂತ ಹಲ್ಕಾ ಹುಡುಗರ ಜೊತೆ ಜಗಳ ಮಾಡಕ್ ನಿಮ್ಗೆ ಎಷ್ಟು ಧೈರ್ಯ ಅಂತೀನಿ? ಓಯ್, ನನ್ನ ಧೈರ್ಯ ಕೇಳ್ತೀನೋ? ನಾನು ಯಾರು ಗೊತ್ತಿನೋ? ನಮ್ಮಪ್ಪ ಯಾರು ಗೊತ್ತಿನೋ? ಅದ ಹಿಂದೊಂದ್ಸಲ ಹೇಳಿದ್ರಲ್ಲ ನೀವು. ಏನಂತ? ಅದ ನಿಮ್ಮ ಅಪ್ಪ ಯಾರು ಏನ್ ಯಾರಂತ. ಹಿಂಗ ಬಾ ದಾರಿಗೆ. ಈ ಸಿದ್ದನಹಳ್ಳಿ ಸಿದ್ದಪ್ಪ ಸಾವ್ಕಾರ ಮಗಳು ಪುಷ್ಪ ಅಂದ್ರೆ ಇಡೀ ಊರಿಗೂರೇ ಗಿಡಗಡ ಗಿಡಗಡ ಗಿಡಗಡ. ಪುಷ್ಪ ಪುಷ್ಪ ಅಲ್ಲ, ಪುಷ್ಪಾನೇ ಅದು. ಅಲ್ಲ, ಹೊರಗಡೆ ಬಾಳ ಚಳಿ ಐತಿ ಅನ್ಸತ್ತೆ. ಆ ಮೂಲ್ಯಾಗ ನೋಡ್ರಿ, ಆ ಅಜ್ಜಿ ಎಷ್ಟು ಗಟ್ಟಿ ಕುಂತಾಳ ನೋಡ್ರಿ. ಈ ವಯಸ್ಸಿನಾಗ ಹೆಂಗ್ ಗಟ್ಟಿ ಕುಂತಾಳ ಅಂತ ಯಾರು ನಡಕ್ತಿಲ್ಲ ಇಲ್ಲಿ. ನಿಮ್ಮ ಅಪ್ಪನ ಹೆಸರು ಕೇಳಿ ನೋಡ, ಸರಿ ನೋಡ. ಯಾಕೆ ನಡಗೋದಿಲ್ಲ? ನಮ್ಮಪ್ಪ ಯಾರಂತ ತಿಳಿದೀನಿ? ಯಾರಂತ ತಿಳಿದೀನಿ ನೀನು? ಈ ಊರಿಗೆ ದೊಡ್ಡ ಸೌಕರ್ಯ ನಮ್ಮಪ್ಪ, ಇಡೀ ಊರಿಗೆ ಸೌಕರ್ಯ. ಅಲ್ಲ, ಅಲ್ಕ ಅಪ್ಪನಿಗೆ ಯಾಕೆ ಹೊಗಳ್ತೀಯ? ಏನ್ ಒಳ್ಳೆ ಕೆಲಸ ಮಾಡೋದ್ ನಿಮ್ಮ ಅಪ್ಪ. ನಮ್ಮಪ್ಪನಿಗೆ ಯಾಕೋ ನೀನ್ ಬಾಯಿ ಬಂದಂಗೆಲ್ಲ ಮಾತಾಡ್ತೀಯ, ಹಲ್ಕ ನನ್ ಮಗ ಗಿಲ್ಕನ್ ಮಗ ಅಂತ. ನಮ್ಮಪ್ಪನಿಗೆ ಏನಾದ್ರು ನೀ ರೀತಿಯಾಗಿ ಮಾತನಾಡಿದ್ರೆ ಏನಿಲ್ಲ, ನೀನ್ ಮೈ ಚರ್ಮನು ಸುರಿಸ್ತೀನಿ, ಹುಷಾರ್. ಚಿಕನ್ ಮಟನ್ ಶಾಪಿಗೆ ಹೋಗಿದ್ರಿನ? ಯಾಕ? ದುಡ್ಡು ಕೊಟ್ರಿ ಪುಕ್ಕಟೆ ರೊಕ್ಕ ಸುಲ್ದು ಕೊಡ್ತ, ಇದು ಚರ್ಮ ಸುಲ್ದು ಕೊಟ್ಬಿಡ್ತಾರ. ಹಂಗ ರೊಕ್ಕ ಹೆಸ್ರ ಅಲ್ಲ, ಚರ್ಮ ಸುಲಿತಿ ಅಂತೆಲ್ಲ. ಯಾವ ತರ ಕುರಿನೋ ಕೋಳಿನ ಚರ್ಮ ಸುಲ್ದಿರೇನ? ಶಟ್ ಅಪ್ ರಾಸ್ಕಲ್ ನಿನ್ನ. ಅಯ್ಯೋ ಅಮ್ಮ ಮೇಡಮ್, ಬಳಿ ತೊಟ್ಟ ಹೆಣ್ಣಾಗಿ ನಿಮ್ಗ ಇಷ್ಟೊಂದು ದರ್ಪ ಇರ್ಬೇಕಿದ್ರ ಇನ್ನು ಮೀಸೆ ಹೊತ್ತ ಗಂಡಸ್ರು ನಾವು. ನಮ್ಮಂತ ನವ ತರುಣ ಪುರುಷರಿಗೆ ಇನ್ನೆಷ್ಟು. ಅಲ್ಲ, ನನಗ ಹೊಡಿಯಕ್ಕ ಎತ್ತಿ. ಅಯ್ಯೋ ಅಯ್ಯಪ್ಪ, ಏನಂತ ಅಮ್ಮ ನೋಡಪ್ಪ ಎಷ್ಟು ಧೈರ್ಯ ನೋಡಪ್ಪ. ಸಿದ್ದನಹಳ್ಳಿ ಸಾವ್ಕಾರ ಸಿದ್ದಪ್ಪನ ಮಗಳಂದ್ರ ಎಲ್ರು ಬಾಗಿ ಸಲಾಮ್ ಮಾಡ್ತಾರೆ. ಹಂಗ ಹೇಳುವಂತ ಅದು ಇವನಿಗೆ ಗೊತ್ತಾಗ್ಬೇಕು. ರೇ ಮಗನ, ನನಗ ಹಲ್ಕ ಅಂತೀಯ? ಯಾರು ನೀನು? ನನ್ನ ಮಾವನಿಗೆ ಹಲ್ಕ ಅನ್ಲಿಕ್ಕೆ ನಿಂಗೆ ಎಷ್ಟು ಕೊಬ್ಬು ಅಂತೀನಿ ಮಗನ. ನಾ ಯಾರಂತ ನೀ ಮರ್ತಿರ್ಬಹುದು, ಆದ್ರ ನೀ ಯಾರಂತ ನಂಗೆ ಬಹಳ ಚೆನ್ನಾಗ್ ಗೊತ್ತೈತ ಮಾವ. ಅಬ್ಬ ಕೇಳಿದೀನಿಪ್ಪ, ನಿನಗೆ ಮಾವ ಬೇರೆ ಏ ಮಗನ, ನಮ್ಮ ದಣಿರಿಗೆ ಮಾವ ಅಂತೀಯಲ್ಲ ಹಲ್ಕ ನನ್ನ ಮಗನ. ನನಗ ಮಾವ ಅನ್ನಕ್ ಎಷ್ಟು ಧೈರ್ಯ? ನಂಗೆ ಎಷ್ಟು ಧೈರ್ಯ ನಿನಗೆ? ಆ ಧೈರ್ಯ ಇದ್ದಕ್ಕೆ ನಿನ್ ಮಾವ ಅಂತ ಕರೆದಿದ್ದ. ಲೇ ಸಿದ್ದನಹಳ್ಳಿ ಸಿದ್ದಪ್ಪ ಸಾವ್ಕಾರ, ಸಿರಿತನದಲ್ಲಿ ಮೆರೆಯುತ್ತಿದ್ದ ನಿನಗೆ ನಿನ್ನ ಬೆನ್ನ ಹಿಂದೆ ಬಿದ್ದ ಬಡ ತಂಗಿಯನ್ನು ಮರ್ತು ಬಿಟ್ಟೆ ಅಲ್ಲ. ಅದೇ ನಿನ್ನ ಬಡ ತಂಗಿ ಗಂಗಾಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ನಾನು, ಗುರು. ಅಯ್ಯೋ, ನೀ ನಮ್ ಸೋದರತಿ ಮಗ. ಪುಷ್ಪ, ನಾನೇನ್ ಸೋದರತಿ ಮಗ. ಈ ನಿಮ್ಮ ಅಪ್ಪ ಹಲ್ಕ ಸಿದ್ದಪ್ಪ ದನಲ್ಲ ಕಚಡ ನನ್ನ ಮಗ. ಇವ್ ನನ್ನ ಮಾವ ಆಗ್ಬೇಕ. ನೀವ್ ಮಾವ ಅನ್ನು ಏನಾನು
ನನ್ನ ಮಗನ ನಿನಗ್ ಕೊಟ್ಟು ಮಾತ್ರ ಮದುವೆ ಮಾಡ್ಕೊಡುದು ನೋಡು. ಗೊತ್ತಿಲ್ಲ, ನಾನು IAS ಆದವ್ರಿಗೆ ಕೊಟ್ಟು ಲಗ್ನ ಮಾಡುವ. ನಿನಗ್ ಸಿಕ್ತಿದ್ದ ನೀ ಆಸೆ ಪಡಕ್ ಹೋಗ್ಬೇಡ. ಇವ್ ನನ್ಗೆ ಚೆಲುವಿನ ಚಿತ್ರ ಗಣೇಶ್ ಅನ್ಕೊಂಡ ನಂಗ ನಿನ್ ಮಗಳನ್ನ IAS ಆದವನಿಗೆ ಕೊಡು, ಇಲ್ಲ ಯಾವ್ದಾರ ಮಂತ್ರಿಗಾದ್ರೂ ಕೊಡು. ಅಲ್ಲಿ ಒಬ್ಬ ರೋಡ್ ಗುಡ್ಸಕ್ ಬರ್ತಾನ, ಪ್ಲಂಬರ್ ಬರ್ತಾನ, ಟಾಯ್ಲೆಟ್ ತೊಳಿಯೋ ಬರ್ತಾನ, ಅವನಿಗಾದ್ರೂ ಕೊಡು. ನಾ ಏನ್ ನಿಮ್ ಮನೆ ತನಕ ಬಂದು ನಿನ್ ಮಗಳನ್ನ ಕೊಡು ಅಂತ ನಿನ್ ತೊಂಬಲ್ ಬಿದ್ದಿಲ್ಲ, ಬಿಡೋದು ಇಲ್ಲ. ಮಗನ ನೀನ್ ತಲೆ ಕೆಳಗ್ ಮಾಡಿ ಕಾಲ್ ಮೇಲೆ ಮಾಡಿದ್ರೆ ಸಹಿತ ಈ ನಮ್ ದಣಿರೋ ಈ ಪುಷ್ಪಾಳನ್ನ ನಿನ್ ಕೊಟ್ಟು ಮದುವೆ ಮಾಡೋದಿಲ್ಲ ಕಂಡ್ಲ. ಏ ಛತ್ರಿ, ಪುಷ್ಪಾಳನ್ ಮದುವೆ ಆಗೋ ಗಂಡೆ ಮಗನ ಮಗನ ನೀ ಸುಮ್ನ ನಿಮ್ ದಣರಿಗೆ ಛತ್ರಿ ಹಿಡಿದಷ್ಟೇ ಕೆಲಸ ಮಾಡು. ತುದಿ ಚೂಪ್ ಐತಿ, ಕೆಳಗಿನ ಹಾಕ್ತೀನಿ. ನನ್ಗೂ ಬರ್ತೈತಿ, ಎಲ್ಲಿಂದ ಹಾಕುದಂತ. ಏ ಮಾವ, ನೀ ಮಾಡಿ ಎಲ್ಲ ಕೆಲ್ಸಕ್ಕೂ ಅಡ್ಡಿ ಬರ್ಲಿಲ್ಲ ಅಂದ್ರೆ ನನ್ನ ಹೆಸರು. ಅಪ್ಪ 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 ನನಗೂ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ, ಬರ್ತೀನಪ್ಪ. ಪುಷ್ಪಾನ ಗುರುನಿಂದ ಹೋಗೇ ಬಿಡ್ಲಲ್ಲ ಮಾವ. ಏನದು ಎಲ್ಲೋದ್ರು ಅವಳು? ನಮಸ್ಕಾರ ರೀ. ಅಲ್ಲ, ನಮಸ್ಕಾರ ಅಂದ್ರೆ ಅತ್ತ ಇತ್ತ ನೋಡತ್ತಾರಲ್ಲ ಇವ್ರು. ಏ ದಣಿರ, ಇವರು ಸೂರ್ಯ ವಂಶಕ್ಕೆ ಹುಟ್ಟಿದವ ಇರ್ಬೇಕು. ಅದಕ್ಕೆ ಆ ಕಡೆ ಈ ಕಡೆ ದಿಕ್ಕು ನೋಡೋ ಚಟ ಇರ್ಬೇಕ್ರಿ. ಅಲ್ಲ, ಸಾವುಕಾರ ಸಿದ್ದಪ್ಪನವರು ನಮ್ಮಂತ ಕಮ್ಮಿ ದರ್ಜೆಯವ್ರಿಗೆ ಯಾವತ್ತೂ ನಮಸ್ಕಾರ ಮಾಡ್ತವ್ರಲ್ಲ, ಇವತ್ತು ನನಗೆ ನಮಸ್ಕಾರ ರೀ ಅನ್ನಕತ್ತಾರ ಅಂದ್ಮೇಲೆ ಅದಕ್ಕೆ ಸೂರ್ಯ ಯಾವ ದಿಕ್ಕಿಗೆ ಉದಯಿಸ್ತಂತ ನೋಡಕತ್ತಿದ್ದ ನಾನು. ನೀವು ಹೇಳೋದು ಸರಿ ಆಯ್ತು ಬಿಡ್ರಿ. ಅಲ್ಲ, ಗಾಳಿ ಬಂದ ಕಡೆ ಛತ್ರಿ ಹಿಡಿಬೇಕಂತಾರಲ್ಲ, ಅಂದಂಗ ನಾ ಈ ಸಲ ಎಲೆಕ್ಷನ್ ನಿಂತ್ಕೊಳ್ಬೇಕಂತ ಮಾಡಿ ನೋಡು. ಅಂತೂ ನೀವು ನನ್ಗೆ ನಮಸ್ಕಾರ ಮಾಡಿದ್ದು ಇದು ಮೇನ್ ಪಾಯಿಂಟ್ ಇಲ್ಲ ಐತಿ ಅಂದಂಗಾತು. ಅಂದಂಗೆ ಸಾವುಕಾರ್ರೆ, ನೀವು ಇಲೆಕ್ಷನ್ ನಿಂತ್ಕೊಂಡು ನಿರ್ಧಾರ ಮಾಡೇ ಬಿಟ್ರೇನ? ಮಾಡೇ ಬಿಟ್ರೇನು ಅಂತ ಏನ್ ಕೇಳ್ತೀರಿ? ನಾವು ದಣಿರು ಒಂದ್ಸಲ ಮುಂದೆ ಟಚನ ಯಾವತ್ತು ಹಿಂದೆ ಇಟ್ಟವ್ರಲ್ಲ. ನಾವು ಒಂದ್ಸಲ ಹಿಂದೆ ಮಗನ ಆಯ್ತಂಗ ಪಕ್ಕ ಅದಂಗಾಯ್ತು. ಪಕ್ಕ ಅಂದಂಗೆ ಸಾವುಕಾರ್ರೆ, ನೀವು ಇಲೆಕ್ಷನ್ಗೆ ಯಾವ ಚಿಹ್ನೆ ಕೊಟ್ಟಿರಿ? ನೋಡು, ಇನ್ನು ಯಾವ ಚಿಹ್ನೆ ಕೊಟ್ಟಿಲ್ಲ ನನಗೆ. ಯಾವ ಚಿಹ್ನೆ ತಗೊಂಡ್ರೆ ಜನರು ನಮ್ಮ ಮ್ಯಾಗ ಇಂಪ್ರೆಸ್ ಆಗ್ತಾರೆ? ಸಾವುಕಾರ್ರೆ, ನಿಮ್ಮ ವಿರೋಧ ಪಕ್ಷದವರು ಯಾವ ಚಿಹ್ನೆ ಕೊಟ್ಟಾರೆ? ಒಂದು ಹಾರು ಕುದುರೆ. ಹಾರೋ ಕುದುರೆನಾ? ಓಡೋ ಕುದುರೆನಲ್ವಲ್ಲ? ಹಂಗಾದ್ರೆ ಸಾವುಕಾರ್ರೆ, ನೀವು ಕೆಲಸ ಮಾಡಿ, ನೀವು ಇಲೆಕ್ಷನ್ಗೆ ನಿಂತ್ಬೇಕಾದ್ರೆ ನಿಮ್ ಚಿಹ್ನೆ ಬೇಕು, ಹೌದಿಲ್ವಾ? ನಂಬಿಗಸ್ತ ಪ್ರಾಣಿ, ನಿಯತ್ತಿನ ಪ್ರಾಣಿ, ಡೊಂಕು ಬಾಳದ ನಾಯಿ ಚಿಹ್ನೆ ಕೊಡ್ರಿ ಸಾವುಕಾರ್ರೆ. ದಣಿರ, ಡೊಂಕು ಬಾಳದ್ ನಾಯಿ ಚಿಹ್ನೆ ಬಾಳ ಚಂದ ಐತ್ರಿ. ನಾಯಿ ಸಿದ್ದಪ್ಪನವ್ರಿಗೆ, ನಾಯಿ ಸಿದ್ದಪ್ಪನವ್ರಿಗೆ. ಈಗ ಶುರು ಮಾಡ್ಬಿಟ್ಟಲ್ಲ ನಿನ್ನ. ಅಲ್ರಿ ಹೇಳ್ರಿ, ಈಗ ನೀವು ಹೇಳ್ದಂಗ ಡೊಂಕು ಬಾರದ ನಾಯಿ ಚಿಹ್ನೆನೇ ಇಟ್ಕೊಳ್ಬೇಕಂತ ಮನ್ಸಾಗೈತಿ ನನಗೂ. ಆದ್ರೆ ನೀವು ನಮ್ಮ ಸಂಗಡ ಇದ್ದು ಪ್ರಚಾರ ಮಾಡಬೇಕಾಗಿತ್ತು. ಮಾಡ್ತೀನಿ ಸಾವುಕಾರ್ರೆ, ಪ್ರಚಾರ ಮಾಡ್ತೀನಿ. ಆದ್ರೆ ಗೊತ್ತಾಗ್ಬಿಡು, ಗೊತ್ತಾಗ ನೋಟಿನ ಗಂಟೆನೆ ಕೊಡಕತ್ತಾರ. ಇತ್ತು ಇದ್ರಾಗ ಭಾಳ ರೊಕ್ಕ ಐತಿ. ಅದಾವ, ಹೋಗ್ ನೋಡ. ನೀ ಪ್ರಚಾರ ಮಾತ್ರ ಜಬರ್ದಸ್ತ್ ಆಗಿ ಮಾಡ್ಬೇಕು ನೋಡ. ತೋರ್ಸ ಹೋಗ್ಬೇಡ. ನಾನೇನು ಬರ್ಲೇನ ಪ್ರಚಾರ? ಅದು ಕಾಳಜಿ ಬಿಟ್ಟು ಹೋಗ್ರಿ ನೀವು. ನಾನ್ ಇರೋದೇ ನಿಮ್ಮಂತವ್ರಿಗೆ ಅಲ್ಲಿಗೆ ಅಲ್ರಿ. ನೀವು ಹೋಗಿ, ನೀವು ಹೋಗಿ. ಆಚಾರ ಜಬರ್ದಸ್ತ್ ಆಗಿದೆ. ಸಿದ್ದಪ್ಪನವರಿಗೆ ಜಯವಾಗಲಿ, ಸಿದ್ದಪ್ಪನವರಿಗೆ ಜಯವಾಗಲಿ, ಸಿದ್ದಪ್ಪನವರಿಗೆ. ಬನ್ನಿ ಬನ್ನಿ ಬನ್ನಿ, ಆರಾಮಾಗಿ ಹೋಗಿ ಬರ್ರಿ. ಬನ್ನಿ ಬನ್ನಿ ಬನ್ನಿ, ಆರಾಮಾಗಿ ಬನ್ನಿ. ನೋಡ್ರಿ, ಎಂತ ಹಲ್ಕ ನನ್ ಮಗಾರಿಯಮ್ಮ
ಹಣ ಅಂದ್ರೆ ಬಾಯಿ ಬಿಡೋ ಮಗ ಇವ, ಬಡವ್ರಂದು ಸರ್ಕಾರದ ಮನುಷ್ಯ ಇವ. ಈಗ ಇಲೆಕ್ಷನ್ ಬಂತು ಅಂತ ಹೇಳ್ಕೊಂಡೆ ನಮ್ ಹಿಡಿಯಕತ್ತಾನೆ, ಇಲ್ಲಾಂದ್ರೆ ಡೋಂಟ್ ಕೇರ್ ಮನುಷ್ಯ ಇವ. ಏನ ಯಾಕಾಗೋದು ನಾನ್ ತೆಗಿ ಸ್ವಲ್ಪ ವರ್ಷಕ್ಕೆ ಏನೋ ಲಕೋಟಿ ಒಳಗೆ ಹಾಕೊಟ್ಟವನೆ, ಈಗ ತೆಗಿಯಂಗಿಲ್ಲ, ಮನೆಗೆ ಹೋಗಿ ತೆಗಿತೀನಿ, ಮತ್ತೆ ಬರ್ತೀನಿ ನಾನು. ಸುತ್ತಾಗೋಯ್ತಪ್ಪ, ತಿರ್ಗಾಡಿ ಓಡಿ 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 ಸುತ್ತ ಆಗೋಯ್ತಿದ್ದು ಲೆಕ್ಕ ಬೇರೆ ಕಿರಿಕಿರಿ ದಿನ ಕಳೆದಂತೆ ಜ್ಯೋತಿಯ ವರ್ತನೆ ವಿಚಿತ್ರವಾಗಲಿದೆ. ತಾಯಿಯ ದತ್ತ ಬಳಿ ಸ್ವಚ್ಛಂದವಾಗಿ ಇರಲಿ ಎಂದು ನಾನು ಬಯಸಿದರೆ ಇವಳು ನನ್ನ ಮುಖಕ್ಕೆ ಮಸಿ ಬಯಲು ಪ್ರಯತ್ನ ಮಾಡುತ್ತಿದ್ದಾಳು. ರಾಯ್ರೆ ಏನೋ ವಿಚಾರ ಮಾಡಕತ್ತೀರಲ್ಲ, ಏನ್ ವಿಷಯ ರಾಯ್ರೆ? ಹೌದು ಕರಿಯಪ್ಪ, ಜ್ಯೋತಿ ಬಗ್ಗೆ ವಿಚಾರ ಮಾಡ್ತಾ ಇದ್ದೆ. ಇತ್ತೀಚೆಗಂತೂ ಅವಳ ವರ್ತನೆ ವಿಚಿತ್ರವಾಗಿದೆ. ಸಂಜೆಗೆ ಮನೆಯಿಂದ ಹೊರಟೆ ಹೋದವಳು ರಾತ್ರಿಗೆ 8 ಗಂಟೆ ಬಂದು ಮನೆಗೆ ಸೇರುತ್ತಾಳೆ. ರೆಕ್ಕಿ ಬಂದಕ್ಕಿರಿ ನಮ್ ಜೊತೆ ತಾಯಿ ಮನ್ಸ್ ಬಂತಂದ್ರೆ ಹುರ್ನೆ ಹಾರ್ಬಿಡ್ತಾರೆ. ಅದಕ್ಕೆ ರಾಯ್ರೆ ನಾವ್ ವಿಷಯ ಹೇಳ, ಏನಿಲ್ಲ, ಆದಷ್ಟು ಬೇಗ ನಮ್ ಜ್ಯೋತಿ ತಾಯಿಯನ್ನು ಒಳ್ಳೆಯ ವರ ನೋಡಿ ಮದುವೆ ಮಾಡ್ಬಿಟ್ರಿ ರಾಯ್ರೆ. ಹೌದು ಕರಿಯಪ್ಪ, ಈ ವರ್ಷನೇ ಜ್ಯೋತಿಯ ಮದುವೆ ವೈಭವದೊಂದಿಗೆ ಮಾಡಿಬಿಡ್ಬೇಕು. ಬಾರಪ್ಪ ವೈಭವ್, ಈಗ ನಿನ್ನ ನೆನಪು ತೆಗಿತಾ ನಿನಗೆ 100 ವರ್ಷ ಆಯುಷ್ಯ ನೋಡು. ನನ್ನ 100 ವರ್ಷ ಹಾಗೆ ಇರಲಿ. ನಿಮ್ಮ ಮನೆತನದ ಮಾನ ಮರ್ಯಾದೆ ಕಾಪಾಡುವಲ್ಲಿ ಪ್ರಯತ್ನಿಸಿ. ನನ್ನ ಮನೆತನದ ಮರ್ಯಾದೆ ಹುಡುಕ್ತೇನೆ ವೈಭವ್. ನೀನು ಹೇಳುವ ಮಾತಿನ ಅರ್ಥವೇ ನನಗಾಗಲಿಲ್ಲ. ಅರ್ಥವಿಲ್ಲದ ವ್ಯರ್ಥ ಮಾತನಾಡುವನಲ್ಲ ಈ ವೈಭವ. ನಿಮ್ಮ ಮಗಳು ಜ್ಯೋತಿ ದರಿದ್ರ ನೋರ್ವನ ತೋಳ್ತೆಕೆಯಲ್ಲಿ ಬಿದ್ದು ರತಿ ಕ್ರೀಡೆ ಆಡುತ್ತಿದ್ದಾಳೆ. ರತಿಗಳಾಗಿ ಇದೇನು ನಾನು ಕೇಳ್ತಾ ಇರೋದು? ನನ್ನ ಮಗಳು ಜ್ಯೋತಿ ಆ ದರಿದ್ರನ ತೋಳಕೆಯಲ್ಲಿ ಬಿದ್ದು ರತಿಕಿವೆ ಆಡುತ್ತಿದ್ದಾಳೆ. ವೈಭವ್, ಈ ಮಾತು ನಿಜವೇ? ನಾನೇಕೆ ಸುಳ್ಳು ಹೇಳಲಿ ಮಾಮ? ನೋಡಿ, ದಿನವೂ ಪಾರ್ಕ್ನಲ್ಲಿ ನಿಮ್ಮಡಿಯ ಆಳಾಗಿ ದುಡಿಯುತ್ತಿರುವ ಆ ಭಿಕಾರಿ ಕಿರಣರೊಂದಿಗೆ ಪ್ರೇಮ ಸರಸು ಸಲ್ಲಾಪ ನಡೆಸುತ್ತಿದ್ದಾಳೆ. ಅವಳಿಗೆ ನಾನು ತಿಳಿಸಿ ಹೇಳಿದಕ್ಕೆ ನನ್ನನ್ನೇ ಬೈದು ಅವಮಾನ ಮಾಡಿದಳು ಮಾಮ, ಅವಮಾನ ಮಾಡಿದಳು. ನಾನು ಊರಾಗ ಯಾರ್ಯಾರೋ ಮಾತಾಡ್ತಾ ಇದ್ದನ್ನು ಕೇಳಿದ್ದೇನೆ, ಆದ್ರೆ ದೊಡ್ಡವ್ರ ವಿಷಯ ನನ್ಗೆ ಆಗ್ಬೇಕು ಅಂತ ನಾನು ಸುಮ್ಮನೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟೊಂದು ಮುಂದೆ ಜ್ಯೋತಿ, ಆದಷ್ಟು ಬೇಗ ಅವಳ ಮದುವೆಯನ್ನು ನಡೆಸಲೇಬೇಕು. ನೋಡಪ್ಪ ವೈಭವ್, ನಿನ್ನ ತಾಯಿ ಅರ್ಥಾತ್ ನನ್ನ ತಂಗಿ ತನ್ನ ಮಗನಿಗೆ ನಿನ್ನ ಮಗಳು ಕೊಡಬೇಕಂತ ನನ್ನಿಂದ ವಚನೆ ತೆಗೆದುಕೊಂಡಿರುವೆ. ಆ ವಚನೆ ಪಾಲನೆಗಾಗಿ ಈ ವರ್ಷನೇ ಜ್ಯೋತಿಯೊಂದಿಗೂ ನಿನ್ನ ಮದುವೆ ಮಾಡ್ಬೇಕೆಂದು ಮಾಡಿರುವೆ. ನೀವು ನಮ್ಮ ತಾಯಿಗೆ ವಚನ ಕೊಟ್ಟಿದ್ರಿ ನಿಜ, ಆದ್ರೆ ಆ ಜ್ಯೋತಿ ಮದುವೆಗೆ ಒಪ್ಪಬೇಕಲ್ಲ. ಅವಳೇ ಒಪ್ಪಲಾರದು, ಅವಳಿನ ಒಪ್ಪಿಸಬಾರ ನನ್ನದು. ನಿನ್ನ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿತ್ತು ವೈಭವ. ವೈಭವ್, ಬೇಗನೆ ನಿನ್ನೆ ಮದುವೆಯನ್ನು ಸಿದ್ಧತೆ ಮಾಡಿಕೊ. ಹಾಗೆ ಮಾಮ, ಮೊದಲು ಸಿದ್ಧತೆ ಮಾಡ್ತೇನೆ. ಜ್ಯೋತಿ, ಇಷ್ಟು ವೇಳೆ ತನಕ ಎಲ್ಲಿ ಹೋಗಿದ್ದಮ್ಮ? ಅದು ಅಪ್ಪಾಜಿ, ನನ್ನ ಗೆಳತಿ ಕವಿತಾಳ ಮನೆಗೆ ಹೋಗಿದ್ದೆ. ಕವಿತಾಳು ಮನೆಗೆ ಅಥವಾ ಕಿರಣ ಜೊಂದಿಗ ಪ್ರೇಮದ ಚೆಲ್ಲಾಟ ಆಡಲು? ಅಂದಮೇಲೆ ವಿಷಯ ನಿಮಗೆ ತಿಳಿದಿದೆ ಅಂದಂಗಾಯ್ತು. ಹೌದು ಅಪ್ಪಾಜಿ, ನಾನು ಅವರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಮದುವೆ ಆಗೋದಾದ್ರೆ ಅವರನ್ನೇ ಆಗ್ತೀನಿ. ಜ್ಯೋತಿ, ಏನು ನೋಡುತ್ತವೆ? ನಮ್ಮ ಅಡಿ ಆಳಾಗಿ ದುಡಿತಿರೋನು ಆ ಭಿಕಾರಿಯನ್ನು ನೀನು ಪ್ರೀತಿಸುತ್ತಿರುವ? ಆ ಭಿಕಾರಿಯನ್ನು ಪ್ರೀತಿಸಲಿಕ್ಕೆ ನಿನಗೆ ನಾಚಿಕೆ ಬರಲಿಲ್ಲವೇ? ಪ್ರೀತಿಸಿದವರನ್ನು ಹೇಳೋದಕ್ಕೆ ನಾಚಿಕೆ ಇತ್ತು ಅಪ್ಪಾಜಿ. ನೋಡಿ ಕಿರಣ್, ಇಂದು ಅವರು ಬಡತನದಲ್ಲಿ ಅವರು ತುಂಬಾ ಕೀಳ್ಮಟ್ಟಕ್ಕೆ ಇರಬಹುದು, ಆದ್ರೆ ಗುಣ ನಡತೆಯಲ್ಲಿ ಅವರು ತುಂಬಾ ಶ್ರೀಮಂತರ ಅಪ್ಪಾಜಿ. ಅದಕ್ಕೋಸ್ಕರ ನಾನು ಮದುವೆ ಆಗೋದಾದ್ರೆ ಅವರನ್ನೇ ಆಗ್ತೀನಿ. ಇಂದು ಹಣವಿಲ್ಲದವನು ನಾಳೆ ರಾಜನ ಸಹಿತ ಆಗ್ಬೋದಲ್ವೇನಪ್ಪಾಜಿ? ಜ್ಯೋತಿ, ಈ ವಾದ ನಿನ್ನಿಂದ ಕಲಿಯಬೇಕಾಗಿಲ್ಲ. ನಾ ನಿಶ್ಚಿಸಿದ ವರ ವೈಭವನ ಕೈ ಹಿಡಿಯಲೇಬೇಕು. ನನ್ನ ತಂಗಿಗೆ ಕೊಟ್ಟ ವಚನೆಯನ್ನು ಪೂರೈಸಲೇ ಕೊಡಬೇಕು. ಇದೇ ನಾನು ನಿನಗೆ ಹೇಳುದು ಕೊನೆಯ ಮಾತು. ಅಪ್ಪಾಜಿ, ನಾನು ನಿಮಗೊಂದು ಮಾತು ಹೇಳ್ತಾನೆ. ಮದುವೆ ಆಗೋದಾದ್ರೆ ನಾನು ಕಿರಣನ್ ಮಾತ್ರ. ಆ ವ್ಯಭಿಚಾರಿ ವೈಭವನ್ ಮಾತ್ರ ನಾನು ಕೈ ಹಿಡಿಯೋದಿಲ್ಲ. ಅಷ್ಟು ಪ್ರಯತ್ನ ಪಟ್ಟು ನೀವೇನಾದ್ರೂ ನನ್ನ ಮದುವೆ ಮಾಡಿಸಿದ್ರೆ ಆದ್ರೆ ನೀವು
ಅವಳು ತನ್ನ ಹಠವನ್ನು ಬಿಡಲ್ಲ. ಮಾತಿಗೆ ಮಾತು ಕೊಟ್ಟು ಸರಿಯಾಗಿ ಉತ್ತರಿಸುವುದು. ನಾನಾದ್ರೂ ಏನು ಮಾಡಿ ಒತ್ತಾಯದಿಂದ ಮದುವೆ ಮಾಡಿದರೂ ಕಿರಣಿಗೆ ಮನಸ್ಸೋತ ಅವಳು ಬದುಕಿದಳು. ಮಗಳೆಂಬ ಮಮತೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ನನ್ನ ತಂಗಿಯ ಅಂತಿಮ ಹೊತ್ತಲ್ಲಿ ಕೊಟ್ಟ ಮಾತನ್ನು ನಡೆಸಿಕೊಳ್ಳಬೇಕು. ಏನು ಮಾಡ್ಬೇಕೆಂದು ನನಗೆ ತಿಳಿಯಲಾಗಿದೆ. ರಾಯ್ರೆ, ಸುಮ್ಮನೆ ಯಾಕೆ ವಿಚಾರ ಮಾಡ್ತಾರೆ ರಾಯ್ರೆ? ಈಗಿನ ಕಾಲದ ಹುಡುಗರು ಹುಡುಗಿಯರೇ ಹಾಗೆ. ಈ ಕತೆ, ಕಾದಂಬರಿ, ಟಿವಿ, ಸಿನಿಮಾ, ಲವ್ ಅದು ಇದು ಅಂತ ಏನೋ ಮಾಡಿದ್ದು, ಲವ್ ಮಾಡ್ಕೊಂಡು ಜನ್ಮ ಕೊಟ್ಟ ತಂದೆ ತಾಯಿರನ್ನ ಮರೆತು ಓಡೋಗ್ಬಿಡಿದು. ಅದಕ್ಕೆ ರಾಯ್ರೆ, ನಮ್ ಜ್ಯೋತಿ ತಾಯಿಯನ್ನು ಆ ಕಿರಣ್ಣಿಂದ ಬೇರ್ಪಡಿಸ್ಲಿಕ್ಕೆ ನಾನೊಂದು ಉಪಾಯ ಹೇಳ್ತೀನಿ ನಿಮ್ಗೆ. ಯಾವ ಉಪಾಯ ಕರಿಯಪ್ಪ? ಏನಿಲ್ಲ ರಾಯ್ರೆ, ನನ್ ಮಗ ಕಿರಣ್ಣಿಗೆ ಒಂದು 10 ಲಕ್ಷ ರೂಪಾಯಿ ಹೊತ್ತಾಕಿದ್ರೆ ಮತ್ತೆ ಹೊತ್ತಾಕೊಂಡು ಇನ್ನು ಮುಂದೆ ನಮ್ ಜ್ಯೋತಿ ತಾಯಿ ಸಹವಾಸ ಬಿಟ್ಟು ಎಲ್ಲಾದ್ರೂ ದೂರ ಹೋಗ್ಬೇಕಂತ ಹೇಳ್ಬಿಟ್ರೆ ನನ್ ಮಗ ಹೋಗ್ಬಿಡ್ತಾನೆ. ಕಿರಣ್ ಹೊಂಟೋದ್ಮೇಲೆ ಜ್ಯೋತಿ ತಾಯಿ ನಿಮ್ಮ ಮಾತಿಗೆ ಒಪ್ಪೇ ಹೋಗ್ತಾಡ್ರಾಯ್ರೆ. ವಿಚಾರ ಮಾಡಿರಾಯ್ರೆ. ಹೌದು ಕರೆಪ್ಪ, ನಿನ್ನ ಸಲಹೆ ಯೋಗ್ಯವಾಗಿದೆ. ಜೀವನದಲ್ಲಿ ಸಂಗಾತಿ ಆಗ್ಬೇಕಾದ ಜ್ಯೋತಿ ಕಿರಣ್ ಅನ್ನು ಬೇರ್ಪಡಿಸಲು ಇದೇ ಉಪಾಯ. ಆದ್ರೆ ರಾಯ್ರೆ, ಈ ವಿಷಯ ಜ್ಯೋತಿ ತಾಯಿ ಕಿವಿಗೆ ಮಾತ್ರ ಬೀಳ್ಬಾರ್ದು. ಇಲ್ಲ, ಅವಳಿಗೆ ಗೊತ್ತಾಗದಂತೆ ಈ ಕಾರ್ಯವನ್ನು ನಾವು ಲೇ ಪುಷ್ಪ, ನನ್ಗೆ ಯಾಕೆ ತಡ್ದಿ? ಮೊದ್ಲೇ ನೀನ್ ಗಡ 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 ಪುಷ್ಪ. ಹಾಗೇನ ಹೇಳ್ಬೇಡ ಗುರು. ನೋಡು, ನಾನೀಗ ಮೊದ್ಲಿನ ಪುಷ್ಪ ಅಲ್ಲ. ಅಂದ್ರೆ ಅಯ್ಯೋ ದೇವ್ರೆ, ನಾ ಇದೇನ್ ಕೇಳಾಕತ್ತೀನಿ ಅಂತ. ಅಲ್ಲ, ನೀ ಪುಷ್ಪ ಅಲ್ಲ ಅಂತಿ, ಮೊದ್ಲಿನ ಪುಷ್ಪ ಅಲ್ಲ ಅಂತಿ. ನಂಗೆ ಗೊತ್ತಾದ್ ಬಿಡಿ ಏನಂತ ಹೇಳಿ. ಅಂದ್ರೆ ಹೇಳೇನ? ಅಂದ್ರೆ ಪುಷ್ಪರಾಜ ಅಲ್ಲ 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 ಅಲ್ಲ. ಹಾಗಾದ್ರೆ ನಿಂದ ಹಳೆ ಪುಷ್ಪ ಅಲ್ಲ. ಅಯ್ಯೋ, ಹಂಗಾರ ನಿನ್ ಹಳೆ ಪುಷ್ಪ ಬಾಡೋತೇನ? ಮೊದ್ಲಿಂದ ಹಳೆಯದು ನಾನು, ನಂದು, ನಮ್ಮಪ್ಪ, ಹಾಗೆ ಹೀಗೆ ಅಂತ ಸಕ್ಕಿಂದ ಮೆರೆದಾಡೋ ಪುಷ್ಪ ಬಾಡಿ ಹೋಗಿ ಈಗ ಹೊಸದಾಗಿ ಅದು ನಿಂತಿದೆ ನಿನಗೋಸ್ಕರ. ಅಲ್ಲ ಪುಷ್ಪ, ನಿನ್ ಮಾತಿನ ಅರ್ಥನೇ ನಂಗೆ ಅರ್ಥ ಆಗ್ಬಲ್ದು. ಸ್ವಲ್ಪ ಬಿಡಿಸ್ ಹೇಳ. ನೋಡ್ಗುರು, ನಮ್ಮಪ್ಪ ನಿನ್ನ ಸೋದರಳಿ ಅಂತ ಗೊತ್ತಾದ್ಮೇಲೆ ನನ್ನ ನೀನು ಕೊಡುದಿಲ್ಲ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ರು. ಆದ್ರೆ ನೀನೇ ನಮ್ ಸೋದರ ಮಾವ ಅಂತ ಗೊತ್ತಾದ್ಮೇಲೆ ನಾನು ಮದುವೆ ಆದ್ರೆ ನಿನ್ನೆ ಮದುವೆ ಆಗೋಣ ಅಂತ ವಿಚಾರ ಮಾಡಿ. ಅಲ್ಲ, ನಾ ಇದೇನ್ ಕೇಳಾಕತ್ತೀನಿ ಅಂತ ಅಲ್ಲ ಪುಷ್ಪ. ಹುಲಿ ಹಂಗ ಎಗರಾಡ್ತಿದ್ದವಳು ನೀನು ಇಲ್ಲಿ ಈ ತರ ಪ್ರೀತಿ ಪ್ರೇಮ ಅಂತ ಟ್ರಾನ್ಸ್ಫರ್ ಆಗ್ಬಿಟ್ಟಲ್ಲ. ನಿನ್ನ ಪ್ರೀತಿ ಪರ್ಮನೆಂಟ್ ಇಲ್ಲ ಟೆಂಪ್ರರಿನ? ಅಂದ್ರ ಪ್ರೀತಿ ಒಳಗ ಪರ್ಮನೆಂಟ್ ಟೆಂಪ್ರವರಿನೂ ಇರ್ತಾವೇನ? ಹೇಳಕ್ ಬರಂಗಿಲ್ಲ, ಈಗಿನ ಕಾಲದಾಗ ಹಂಗೆ ಇರ್ತಾವ. ಶ್ರೀ, ನನ್ ಮೇಲೆ ನಿಂಗೆ ಸ್ವಲ್ಪ ವಿಶ್ವಾಸ ಇಲ್ಲ? ಸತ್ಯವಾಗ್ಲು ಗುರು, ನಾನು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ. ಮದುವೆ ಮಾಡ್ಕೋಬೇಕು ಅನ್ನೋ ವಿಚಾರ ಇಟ್ಟಿದ್ದೀನಿ. ನೋಡ್ ಪುಷ್ಪ, ಈಗಿನ ಕಾಲದ ಹೆಣ್ಮಕ್ಳು ಪ್ರೀತಿ ವಿಶ್ವಾಸ ಅಂತ ನಂಬ್ಕೊಂಡ್ ಹೋದ್ರ ನಮ್ಮ ಶ್ವಾಸನೇ ನಿಲ್ಸ್ಬಿಡ್ತಾರ. ನೋಡ್ ಪುಷ್ಪ, ಈಗಿನ ಕಾಲದ ಹೆಣ್ಮಕ್ಳು ಪ್ರೀತಿ ಮಾಡಾಕ ಒಂದೊಂದ್ ತರ ಐಡಿಯಾ ಮಾಡ್ಕೊಂಡಾರ. ಯಾವ ತರ ಹೇಳ್ಬೇಕೇನ? ಹೇಳು. ಮೊದ್ಲೇದ್ ಹೆಂಗಂದ್ರ ಲೆಟರ್ ಒಬ್ನಿಗೆ ಬರೆಯೋದು, ಇನ್ನೊಬ್ನ ಜೊತೆ ಮದ್ವೆ ಆಗಿ ಹೋಗೋದು. ಇನ್ ಎರಡನೇದ್ ಹೆಂಗಂದ್ರ ಬರೀ ಸಿನಿಮಾ ಮ್ಯಾಟ್ನಿ ಟಿಕೆಟ್ಗೋಸ್ಕರನೇ ಅಲ್ಲೇ ಟಿಕೆಟ್ ತಗೊಂಡ ಥಿಯೇಟರ್ನಾಗ ಸಿನಿಮಾ ನೋಡ್ಬೇಕಿದ್ರೆ ಆ ಸ್ಕ್ರೀನ್ ಮೇಲೆ ಒಂದು ರೊಮ್ಯಾನ್ಸ್ ನಡೀತಿರ್ತೈತಿ, ಇಲ್ಲಿ ಚೇರ್ ಮೇಲೆ ಇನ್ನೊಂದು ನಡೀತಿರ್ತೈತಿ. ಮುಗೀತ ಅಲ್ಲೇ ಹೊರಗೆ ಹೋಗಿ ಥಿಯೇಟ್ರಿಂದ ಯಾವೊಂದೋ ಬೈಕ್ ಹತ್ತು ಹೋಗ್ಬಿಡೋದು. ಇನ್ನು ಮೂರನೇದ್ ಹೆಂಗಂದ್ರ ಬರೀ ಹಣ ವಸೂಲಿ ಮಾಡಕ್ ನೋಡು. ಹಂಗ ಮಾಡಿ ಮೋಸ ಮಾಡೋದು, ಬೇರೆ ಮದ್ವೆಗೆ ಹೋಗ್ಬಿಡೋದು. ಆದ್ರ ಎಲ್ಲಾ ಹೆಣ್ಮಕ್ಳು ಹಿಂಗಿರ್ತಾರಂತ ಹೇಳಲ್ಲ, ಕೆಲವೊಬ್ರು ಮಾತ್ರ ಹಂಗಿರ್ತಾರ ಅಷ್ಟ. ನೋಡು, ಬರೀ ಗುರು ಹೆಣ್ಮಕ್ಳ ಬಗ್ಗೆನೇ ನೀನ್ ಇಷ್ಟು ಹೇಳ್ಬಿಟ್ಟು ಅವ್ರು ಹಾಗೆ ಮಾಡ್ತಾರೆ ಹೀಗ್ ಮಾಡ್ತಾರೆ, ಸಿನಿಮಾ ನೋಡಿದ್ಮೇಲೆ ಅಲ್ಲೇ ಬೇರೆ ಅವ್ರ ಬೈಕ್ ಮೇಲೆ ಹೋಗ್ತಾರೆ ಅಂತ. ಮತ್ತೆ ನೀವಂತ ಗಂಡಸರು ಏನು ಕಡಿಮೆ ಏನು? ಅಲ್ಲ, ಪ್ರೀತಿ ಮಾಡ್ತೀವಿ ಅಂತ ಹೇಳಿ ಕಂಡು ಹುಡುಗಿಯರನ್ನ ಚುಡಾಯಿಸಿ ಅಕಸ್ಮಾತ್ ಆಗಿ ಅವ್ರು ನಿಮ್ ಬಲೆಯಾಗಿ ಬೀಳಿಲ್ಲ ಅಂದ್ರು ಏನಾದ್ರೂ ಒಂದು ಪಾಕೆಟ್ನಾಗ ಇದ್ದದ್ದು ತೆಗೆದು ತೋರಿಸಿ ಅವ್ರನ್ನ ಪ್ರೀತಿ ಮಾಡಿ ನಿಮ್ಮ ಬಲಿಯೊಳಗೆ ಹಾಕೊಂಡು ಆಮೇಲೆ ಅವ್ರಿಗೆ ಏನು ಹೆಚ್ಚು ಕಡಿಮೆ ಆಗಿ ನಿಮ್ಮನ್ನ ನಂಬಿದ ಮೇಲೆ ಆಮೇಲೆ ಏನ್ ಮಾಡ್ತೀರಿ? ನಾ ಸುಮ್ಮನೆ ಹಿಂಗ ಫ್ರೆಂಡ್ಶಿಪ್ ಅಂತ ಮಾಡಿದೆ ಹಂಗ ಹಿಂಗ ಅಂತೇಳಿ ಆಮೇಲೆ ಅವ್ರಿಗೆ ಕೈ ಕೊಟ್ಬಿಡ್ತೀನಿ. ನೀವು ಮಾಡೋದು ಕಡಿಮೆ ಅಲ್ಲ, ಎಲ್ರೂ ಗಂಡಸರು ಹಂಗ ಇರಲ್ಲ, ಇಲ್ಲ ಕೆಲವೊಬ್ರು ಹಂಗ ಹಿಂಗ ಇರ್ತಾರ. ಹೌದನಿಲ್ರಿ? ಪುಷ್ಪ, ಬಾಳ ಚಾಲು ಅದೀನಿ. ನನ್ನ ಮಂತ್ರನೇ ನಂಗೆ ತಿರ್ಸೋಡ್ ಬಿಟ್ಟಲ್ಲ. ಹೌದು, ಮತ್ತೆ ನಾ ಯಾರು ಅಲ್ಲ 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 ಈ ಊರಿನ ಸಿದ್ದನಹಳ್ಳಿ ಸಿದ್ದಪ್ಪಗಳು ಅಂತಿದ್ದೆ ಅಲ್ಲ. ಗುರು, ಈಗ ಹೊಸದಾಗಿ ನಿನ್ನ ಪ್ರೀತಿ ಮಾಡಿ ನಿನ್ನ ಕೈ ಹೊಡುವ ಭಾವಿ ಸತಿ. ನೀನೋ ನನ್ ಕೈ ಹಿಡಿಯಾಕ ರೆಡಿ ಆಗಿದ್ದೆ, ಹೌದು. ಆದ್ರೆ ನಿಮ್ಮ ಅಪ್ಪ ಸಿದ್ದಪ್ಪ ಅದಾನಲ್ಲ, ಅಲ್ಲವ ಹಗಲು ರಾತ್ರಿ ಮದುವೆ ಮಾಡ್ಕೊಡ್ಬೇಕಂತ ಹರಾಡಕತ್ತ ನೋಡು. ಅವ ಅಲ್ಲಿ ಹಾರಾಡ್ಕೊಂತ ಇರ್ಲಿ, ನಾವಿಲ್ಲೇ ಜಿಗ್ದಾಡ್ಕೊಂತ ಇರೋಣಂತ. ಜಿಗಿತೀಯ ನೀನು?
ಯಾಕೆ ಜಿಗಿ ನೋಡೋಣ ಒಂದ್ಸಲ. ನೀ ಜಿಗಿದಲ್ಲ ಹಂಗ ನಾ ಹಿಂಗ್ ಜಿಗಿತೀನಿ, ನೀ ಜಿಗಿ ನಾನು ಹಂಗ ಜಿಗಲ್ಲ ಒಂದ್ಸಲ. ಹೆಣ್ಮಕ್ಳು ಹಂಗ ಜಿಗಿಬಾರ್ದು. ಯಾಕೆ ಹೇಳು, ನಿಮ್ಮ ಹತ್ರ ಎರಡು ಪ್ಯಾಂಟು ಶರ್ಟ್ ಬಿಟ್ರೆ ಏನೂ ಇರಲ್ಲ, ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇರ್ತಾವ. ಎಲ್ಲಿ ಉದುರ್ ಬಿಟ್ರೆ ಹಂಗಂದ್ರ ಇದೇ ಖುಷಿಗ ಒಂದು ಹೊಡಿಬಾರ್ದೇನ ಗಿಚ್ಚೆ ಗಿಲಿಗಿಲೆ ಅಡಿಯೋ ಮತ್ತೆ ಹುಡುಗಿ ನಿನಗ ಪೂರ ಕುಣಿಯಕ್ಕೆ ಬಂದೀನಿ ಊರಾಗ ಡಿಜೆ ಹಾಡು ಹಚ್ಚಿ ಒಯ್ದಾಗ
ಒನ್ಸ್ ಮೋರ್ ಅನ್ನಕತ್ತಾರ. ಮತ್ತೆ ನಮ್ಮ ದೀಪಕ್ ಕಾಕಾರ ಬಂದು ಹೊಡೆದ್ರ ಕಷ್ಟ ಅಲ್ಲ, ಹೊರಗೆ ತಗೊಂಡ್ ಬರ್ತಾರ. ಮತ್ತ ನೋಡ್ಯಾನ ಹೋಗೋಣ. ನಡಿ ಮನೆ.